ತಮ್ಮ ಅಲ್ಲ ಶತ್ರುಗಳು ಇಬ್ರು. ಇದು ಸುಮಾರು ವರ್ಷಗಳ ಹಿಂದೆ ನಡೆದಿರೋ ಕತೆ ಗೊತ್ತಾ? ತಿಂತಾನೆ. ಹಾಗಾದ್ರೆ ರಾಜನಿಗೆ ಸ್ವಂತ ಬುದ್ಧಿ ಇಲ್ವಾ? ಆ ಮುದ್ಕ ಅವನಿಗೆ ಮೋಸ ಮಾಡ್ತಾ ಇದ್ದಾನೆ. ಬರೀ ಬಾಯಿ ಮಾತಲ್ಲಿ ಹೇಳಿದ್ರೆ ರಾಜ ಪಿತ್ತೇಶ್ವರ ಒಪ್ಪಿಕೊಳ್ಳಲ್ಲ. ಅಲ್ವೋ ಇದೆಂತ ಪ್ರಾಬ್ಲಮ್ಮು? ಹೇಳೋದ್ ಬೇಡ, ನಾವು ತೋರ್ಸಿದ್ರೆ ಒಪ್ತಾನೆ. ಅವ್ರ ಅಣ್ತಮ್ಮನ ಹೊಗಳಿದಕ್ಕೆ ಜೈಲ್ಗೆ ಹಾಕ್ಬಿಟ್ಟ. ತಮ್ಮ ಅಲ್ಲ ಶತ್ರುಗಳು ಇಬ್ರು. ಇದು ಸುಮಾರು ವರ್ಷಗಳ ಹಿಂದೆ ನಡೆದಿರೋ ಕತೆ ಗೊತ್ತಾ? ಈಗ ನಾವೇ 1000 ವರ್ಷ ಹಿಂದೆ ಇದೀವಿ, ಮತ್ತೆ 50 ವರ್ಷ ಹೋಗ್ಬೇಕಾ? ಇದೇನಿದು ಚಮತ್ಕಾರ? ಇದು ಮೊಬೈಲು, ಇದರಲ್ಲಿ ರೆಕಾರ್ಡಿಂಗ್ ಇದೆ. ರೆಕಾರ್ಡಿಂಗ್? ಹಾಗಾದ್ರೆ ಮುನ್ಸಿ ಮಾತಾಡೋದ್ನು ನೀವು ಇದರಲ್ಲಿ ಹೀಗೆ ಮಾಡಿ ಸಾಕ್ಷಿ ತೋರಿಸ್ಬೋದು ಅಲ್ವಾ? ಸೂಪರ್ ಆನ್ಸರ್. ಏನ್ ಕತೆ ಹನಿ, ಇವತ್ತು ಸಖತ್ತಾಗಿ ಉತ್ತರ ಕೊಡ್ತಾ ಇದೀಯಾ. ನೀನು ಈ ಶತಮಾನದಲ್ಲೇ ಫಾಸ್ಟ್ ಆಗಿದೆಯಾ ಕಣೋ. ನಾನು ಈ ವಿಡಿಯೋ ಇಂಟರ್ನೆಟ್ಗೆ ಹಾಕ್ಲಾ? 1020 ನಡೀತಾ ಇದೆ ಹನಿ. ಟವರ್ ಏನೋ ನಿಮ್ ತಾತ ಬಂದ್ ಹಾಕೋಗಿದಾನಾ? ಈಗಿದ್ರ ಹೆಲ್ಪಿಂದ ಮುದ್ಕನ್ ಮುಕ್ವಾಡ ಕಳ್ಸೋಣ. ನಡಿರಿ ಮುದ್ಕನ್ ಮನೆಗೆ. ಕೇಳಿಲ್ಲಿ, ಇವತ್ತು ಒಳ್ಳೆ ಕೆಲಸ ಮಾಡ್ಕೊಂಡ್ ಬಂದಿದ್ದೀನಿ. ಹೌದಾ? ಏನು? ಏ ಪಪ್ಪಟ್ ತಗೊಳ್ಳೋ, ಇದನ್ನ ರೆಕಾರ್ಡ್ ಮಾಡ್ಕೊಳ್ಳೋ ಬೇಗ. ನನ್ ಕೈಲಿದೀನಿ, ಎತ್ತಕ್ಕಾಗೋದಿಲ್ಲ. ಇದು ಈ ಪೋಪಟ್ಗಿಂತ ತುಂಬಾ ಭಾರ ಇದೆ. ನಾನು 1020ರಲ್ಲಿ ಹುಟ್ಟಿ 1020ರಲ್ಲಿ ಸಾಯಕ್ ನನಗೆ ಇಷ್ಟನೇ ಇಲ್ಲ. ಓ ಗೆಳೆಯ, ನನ್ ಕುಚಿಕ್ಕು, ನಾವೆಲ್ಲ ನಿನ್ ಜೊತೆಗಿದ್ದೀವಿ. ಗಿಣಿ ಮರಿ. ಸರಿ, ಆದ್ರೆ ನಾವು ಹುಷಾರಾಗಿರ್ಬೇಕು. ಯಾಕಂದ್ರೆ ಇಲ್ಲಿ ಒಳ್ಳೆಯವ್ರ ಕಡಿಮೆ, ಕೆಟ್ಟವ್ರ ಸಂಖ್ಯೆ ಜಾಸ್ತಿ. ಇವತ್ತು ಬೆಂಡೆಕಾಯಿ ಸಾರು ಮಾಡು, ಒಳ್ಳೆ ಸಂಪತ್ ಸಿಕ್ತಿದೆ ನಮ್ಗೆ. ಇವತ್ ಯಾರಿಗ್ ಮೋಸ ಮಾಡ್ ಬಂದ್ರಿ? ಆ ದಡ್ಡ ಪಿಂಟೇಶ್ವರಂಗ ಇಲ್ಲ ಈ ಪೆದ್ದು ಚಿಂಟೇಶ್ವರಂಗ? ಈ ಸತಿ ಒಂದು ಗಾಡಿನ ಮಧ್ಯ ಇಟ್ಟು ಅವರಿಬ್ರಿಗೂ ಜಗಳ ತಂದಿಟ್ಬಿಟ್ಟೆ. ಎಲ್ಲಿವರೆಗೂ ಇವರಿಬ್ರು ಜಗಳ ಆಡ್ತಿರ್ತಾರೋ ಅಲ್ಲಿ ತನಕ ನಮ್ ಜೀವನಕ್ಕೆ ತೊಂದ್ರೆನೇ ಇಲ್ಲ. ಮತ್ತೆ ರೆಕಾರ್ಡಿಂಗ್ ಮಾಡೋಣ. ಯಾಕೆ ಪೂರ್ತಿ ಬಯೋಪಿಕ್ ಮಾಡೋದಿಕ್ಕ? ಆಯ್ತಲ್ಲ. ಓಯ್, ಯಾರದು ಅಲ್ಲಿ? ಓಡಿ. ನನಗೆ ರೆಕಾರ್ಡಿಂಗ್ ನ ತೋರಿಸಿ. ಈಗ ತೋರಿಸ್ತೀನಿ. ಅರೆ, ಓ ಸಾರಿ, ವಿಡಿಯೋನೇ ಆಗಿಲ್ಲ. ಇಲ್ಲ ಇಲ್ಲ, ಮಾಡಿದ್ದೀನಿ. ಆದ್ರೆ ಮೊಬೈಲ್ ಆಫ್ ಆಗೋಗ್ಬಿಟ್ಟಿತ್ತು. ನನ್ನ ಹತ್ರ ಚಾರ್ಜರ್ ಇದೆ. ಆದ್ರೆ 1020ರಲ್ಲಿ ಕರೆಂಟೇ ಕಮ್ಮಿ ಇದೆಯಲ್ಲ. ಆದ್ರೆ ನನ್ನ ಹತ್ರ ಪವರ್ ಬ್ಯಾಂಕ್ ಇದೆ. ಆದ್ರೆ ಅದ್ರ ಬ್ಯಾಟ್ರಿನೂ ಮುಗ್ದೋಗ್ಬಿಟ್ಟಿದೆ. ಈ ನಿನ್ ಡ್ರಾಮಾ ಇನ್ನೇ ಎಷ್ಟೊತ್ತು? ಒಂದ್ ಕೆಲ್ಸ ಮಾಡು, ನೀನ್ ನಾನ್ ಸ್ಟಾಪ್ ಮಾತಾಡ್ತಾ ಇರು. 2020 ಬಂದ್ಬಿಡುತ್ತೆ. 1000 ವರ್ಷ ಹಿಂದಿದ್ರು ಇವನ್ ತಲೆ ಇವತ್ತು ಜೇಡಿ ಮಣ್ ರಾಶಿನೇ ಆಗಿದೆ. ಈಗ ಏನ್ ಮಾಡೋದು ಅಂತ ಹೇಳು. ಈಗ ಏನ್ ಮಾಡೋದು? ನಮ್ ಕಾರ್ ವಾಪಸ್ ತಗೊಳಕ್ ಏನ್ ಮಾಡೋದು? ಐಡಿಯಾ. ನಿಮ್ಗೆ ಕುಲ್ಫಿ ಅಂಕಲ್ ಈಗ್ಲೂ ಗೊತ್ತಾ? ಆದ್ರೆ ಅವನ್ಗೆ ಈಗ ವಯಸ್ಸಾಗೋಗಿರುತ್ತೆ. ನನ್ನ ಹತ್ರ ಒಂದು ಪ್ಲಾನ್ ಇದೆ. ನಾವಿಬ್ರು ಅಣ್ತಮ್ಮಂದ್ರ ಮಧ್ಯೆ ಮೌಂಟೇನ್ ಕ್ಲೈಂಬಿಂಗ್ ಸ್ಪರ್ಧೆ ಇಡೋಣ. ಹೇಗಾದ್ರೂ ಮಾಡಿ ಇಬ್ರು ಒಂದಾಗೋ ಹಾಗೆ ಮಾಡೋಣ. ಅಣ್ಣ ತಮ್ಮ ಯಾವತ್ತಿದ್ರು ಒಂದೇ ಅನ್ನೋದು ತಿಳಿಸೋಣ. ಸೋಲ್ಜರ್ ಅಂಕಲ್, ಹೇಗಾದ್ರೂ ಮಾಡಿ ಕುಲ್ಫಿ ಅಂಕಲ್ನ ಅಲ್ಲಿ ಕರ್ಕೊಂಡ್ ಬನ್ನಿ. ನೀವಿಬ್ರು ಲೈಫ್ ಲಾಂಗ್ ಹ್ಯಾಗ್ ನಡೀತಿರೋ ಏನಪ್ಪ. ಸ್ವಲ್ಪ ಹೊತ್ತಿಗೆ ನನ್ ಕತೆ ಮುಗ್ದೋಯ್ತು. ನೀನ್ ಯಾಕೆ ಬಂದೆ ಇಲ್ಗೆ? ನಿನ್ನಿಂದ ಹತ್ ತಗೊಳಕ್ಕೆ. ಅದೇ ಈ 4 ಜನದ್ದು. ಇನ್ನು ಫ್ರೆಂಡ್ಶಿಪ್? ಅವ್ರ ಫ್ರೆಂಡ್ಶಿಪ್ ನಿಂಗೆ ಯಾಕೆ ಬೇಕು? ಅಯ್ಯೋ, ಅದ್ ನಿನ್ನ ಹತ್ರ ಇದೆ, ನನ್ನ ಹತ್ರ ಅಲ್ಲ. ಧೈರ್ಯ? ಆದ್ರೆ ನಿಂಗೆ ಯಾಕೆ ಬೇಕು ಧೈರ್ಯ? 1019ರಲ್ಲಿ ಒಂದ್ ಮೆಡಿಕಲ್ ಸ್ಟೋರು ಇಲ್ಲ. ಇಲ್ಲಿದ್ರೆ ತಲೆನೋವಿಗೆ ಟ್ಯಾಬ್ಲೆಟ್ ನುಂಗ್ತಿದ್ದೆ ಅಲ್ಲ. ಇವ್ರು ವಾಹನದ ಬಗ್ಗೆ ಹೇಳ್ತಿದ್ದಾರೆ ರಾಜ್ರೆ. ನೀನೇನ್ ಹೇಳ್ಬೇಕು ಅಂತಿದ್ಯೋ ಈಗಲೇ ಹೇಳು, ಇಲ್ಲಾಂದ್ರೆ ಇವರಿಬ್ರು ಮತ್ತೆ ಕೋಪ ಮಾಡ್ಕೊಂಡು ಮನೇಲೇ ಇರ್ತಾರೆ. ಒಂದ್ ನಿಮಿಷ.
ನಾವು ನಿಮ್ಮಿಬ್ರಲ್ಲಿ ಬೆಟ್ಟ ಯಾರು ಬೇಗ ಹತ್ತುತ್ತಾರೆ ಅಂತ ಸ್ಪರ್ಧೆ ಇಟ್ಟಿದೀವಿ. ಯಾರು ಬೇಗ ಬೆಟ್ಟ ಹತ್ತುತ್ತಾರೋ ಆ ಕಾರು ಅವ್ರಿಗೆ ಸೇರುತ್ತೆ. ನಂಗೆ ಒಪ್ಪಿಗೆ ಇದೆ. ಈ ಗಾಡಿ ನಮ್ದು ತಾನೇ. ಈ ಸ್ಪರ್ಧೆಯಲ್ಲಿ ನಾವು ಭಾಗವಹಿಸ್ತೀವಿ. ಆ, ಮಹಾರಾಜ, ನೀವು ವಾಹನ ಓಡಿಸ್ತಿದ್ರೆ ಎಷ್ಟು ಚೆನ್ನಾಗಿ ಕಾಣ್ತೀರಾ ಗೊತ್ತಾ? ಆ ಗಾಡಿ ಏನಾದ್ರೂ ನಿಮ್ದಾಗ್ಬಿಟ್ರೆ ಚಿತ್ತೇಶ್ವರ್ನ ಅದನ್ನ ತೊಳೆಯೋದಕ್ಕೆ ಇಟ್ಕೋಬಹುದು. ಆಗ ಗಾಡಿನೂ ನಿಮ್ದೇ, ಮತ್ತೆ ನಿಮ್ಮ ಅಣ್ಣನು ನಿಮ್ ಕಡೆ ಹಾಳಾಗಿರ್ತಾನೆ. ಇವನ್ಗೊಂದೊಳ್ಳೆ ಬುದ್ಧಿ ಕಳಿಸ್ತೀನಿ. ಆ, ಅಣ್ಣ ತಮ್ಮ ನೀವಿಬ್ರು ಜಗಳ ಆಡಿದ್ರೆ ನನ್ ಜೇಬು ತುಂಬ್ತಾ ಇರುತ್ತೆ. ನಾನೀ ಮಡ್ಕೆ ಬೀಳಿಸ್ತೀನಿ, ಅದಾದ್ಮೇಲೆ ಆಟ ಶುರು ಮಾಡ್ಬೇಕು ನೀವು. ತುಂಬಾ ಲೇಟಾಗೂ ಅಲ್ಲ, ತುಂಬಾ ಬೇಗನೂ ಅಲ್ಲ, ಗೊತ್ತಾಯ್ತಾ? ಹಾ. ಏನಪ್ಪ ಅವರು ಹಗ್ಗ ಇಳ್ದೆ ಎತ್ತುತ್ತಿದ್ದಾರೆ, ನಾನು ಹಂಗೆ ಎತ್ತುತ್ತೀನಿ. ಹಗ್ಗ ಇಲ್ದೇನೆ ಹೇಗತ್ಬಿಟ್ಟೆ ಪೋಪಟ್? ಇಲ್ಲಿ ನೋಡು, ನಾ ಎಷ್ಟು ಮೇಲೆ ಹತ್ಬಿಟ್ಟಿದ್ದೀನಿ. ಎಲ್ಲರಿಗಿಂತ ಮುಂಚೆ ನಾನೇ ತಲುಪ್ತೀನಿ. ನನ್ ಕುಚುಕು ಕಣೋ, ನಿನ್ನ ಬೀಳೋದಕ್ ಬಿಡೋದಿಲ್ಲ. ನಾವು ಅವರಾಗಲ್ಲ, ನಮ್ಮಲ್ಲಿ ತುಂಬಾ ಪ್ರೀತಿ ಇದೆ, ಇದ್ದೇ ಇರುತ್ತೆ. ಇವರಿಬ್ರು ಮಧ್ಯೆ ಎಷ್ಟು ಪ್ರೀತಿ ಇದೆ. ಇದನ್ನ ಯೋಚನೆ ಮಾಡ್ಕೊಂಡು ನಾನು ಬೆಟ್ಟ ಹತ್ತದೇ ಮರ್ತೋದೆ. ಬಿಡು ನನ್ನ, ಏನ್ ಮಾಡ್ತಿದ್ಯಾ ನೀನು? ಬನ್ನಿ ಬ್ರದರ್, ಕೈ ಕೊಡು, ಕೈ ಕೊಡು ಬೇಗ, ನಿನ್ನ ಮೇಲೆತ್ಕೋತೀನಿ. ನಿಜವಾಗ್ಲೂ ನಾವೆಲ್ಲ ಎಷ್ಟು ಖುಷಿಯಾಗಿದ್ದೀವಿ ಅಲ್ವಾ? ನಾವ್ ಇವ್ರ ತರ ಅಲ್ಲ, ನಮ್ಮಲ್ಲಿ ಪ್ರೀತಿ ಇದೆ, ಕಾಣುತ್ತೆ. ತುಂಬಾ ಚೆನ್ನಾಗಿದೆ. ಚಿಂತೇಶ್ವರ ಮಹಾರಾಜರಿಗೆ ಜಯವಾಗಲಿ. ಆ, ಬಹಳ ಅದ್ಭುತ. ಪಿಂಟೇಶ್ವರ ಮಹಾರಾಜರಿಗೆ ಜಯವಾಗಲಿ. ಆ, ಚಿಂತೇಶ್ವರ ಮಹಾರಾಜರಿಗೆ ಜಯವಾಗಲಿ. ಪಿಂಟೇಶ್ವರ ಮಹಾರಾಜರಿಗೆ ಜಯವಾಗಲಿ. ಚಿಂತೇಶ್ವರ ಮಹಾರಾಜರಿಗೆ ಜಯವಾಗಲಿ. ಬನ್ನಿ, ನಾ ತಲುಪ್ಬಿಟ್ಟೆ. ಹೀಗಿದೆ ನಿಜವಾದ ಮಜಾ. ಇಲ್ಲಿಂದ ಏನು ಸರಿಯಾಗಿ ಕಾಣ್ತಿಲ್ಲ. ನಾನೇ ಹೋಗಿ ನೋಡ್ತೀನಿ ಏನಾಗ್ತಿದೆ ಅಂತ.
ಇದೆ ಆ, 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 ಚಿಂತೇಶ್ವರ ಮಹಾರಾಜ್ರೇ ನಿಮ್ಮ ಅಣ್ಣ ಆ? ಅಣ್ಣ ತಮ್ಮ ಅಣ್ಣ ತಮ್ಮ ಅಣ್ಣ ತಮ್ಮ ಬಿದ್ದೋಗ್ತಾನೆ, ಮೈಕೈ ಮೂಳೆ ಎಲ್ಲ ಮುರಿದೋಗುತ್ತೆ. ಎಳ್ಕೊ ಮೇಲೆ ಬೇಗ ಅವನ್ನ. ತಮ್ಮ ಅಣ್ಣ ತಮ್ಮ 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 ನಿಮ್ಮಿಬ್ಬರಿಗೂ ನಾಚಿಕೆ ಆಗ್ಬೇಕು. ಒಂದ್ ಕುಲ್ಫಿಗೆ ಜಗಳ ಮಾಡ್ತಿರಲ್ಲ. ನಮ್ಮ ಅಣ್ಣನ್ ನೋಡ್ ಕಲೀರಿ. ನಾ ದಿನ ಫ್ರಿಡ್ಜಿಂದ ಐಸ್ ಕ್ರೀಮ್ ತಗೊಂಡ್ರು ನನ್ಗೇನು ಹೇಳೋದೇ ಇಲ್ಲ. ನಂಗೆ ಗೊತ್ತಿತ್ತು ಇದ್ ನಿಂದೆ ಕೆಟ್ಟ ಕೆಲ್ಸ ಅಂತ ಹನಿ. ಆದ್ರೆ ಕುಲ್ಫಿ ವಿಷಯದ ಬಗ್ಗೆ ನಿಮ್ಗೆ ಗೊತ್ತಾಯ್ತು? ಅದನ್ನ ಕುಲ್ಫಿ ಮಾರನ ಹತ್ರನೇ ಹೋಗಿ ಕೇಳ್ಬೇಕು. ಅವನೇ ಅದನ್ನ ನಿಮಗ್ ಕಳಿಸಿದ್ದು. ಏ ರಾಜ ಅನಿಸ್ಕೊಂಡಿರೋ ಆ ಮುನ್ಸಿ ಎಲ್ಲ ಕುಲ್ಫಿನೂ ತಗೊಂಡು ನಿಮ್ಮಿಬ್ರಿಗೂ ಜಗಳ ತಂದಿಟ್ಟ. ಅವತ್ತು ಅವನು ಏನು ಹೇಳ್ದ ಅಂದ್ರೆ, ಈ ಎಲ್ಲ ಕುಲ್ಫಿ ನನಗೆ ಕೊಡು ಬೇಗ. ಹಾ ಕೊಡ್ತೀನಿ. ಈಗ ಅವನ ತಮ್ಮಂಗೆ ಕುಲ್ಫಿ ಹೇಗೆ ತಗೋತಾನೆ ಅಂತ ನಾನು ನೋಡ್ತೀನಿ. ಇನ್ನೂ ದುಡ್ಡು ಕೊಟ್ಟಿಲ್ಲ ಈ ಮುಠಾಳ. 50 ವರ್ಷಕ್ಕೆ ಅದ್ರ ಬಡ್ಡಿ 30 ರೂಪಾಯಿ ಆಗತ್ತೆ. ತಗೋ 500 ರೂಪಾಯಿ. ನಿನ್ 3 ಜನ್ಮ ಎದ್ ಬಂದ್ರು ಖಾಲಿ ಆಗೋದಿಲ್ಲ. ಇಲ್ಲಿ ಜಾಸ್ತಿ ಹೊತ್ತಿರೋದು ಸರಿ ಇಲ್ಲ ಅನ್ಸತ್ತೆ. ಹೇಗ್ ತೆಗಿಯೋದು ಇದನ್ನ? ಇದೇನಿದು? ಇದನ್ನ ಹೇಗೆ ಓಡಿಸೋದು? ಹೀಗಿದು ಓಡುತ್ತೆ. ಅಯ್ಯೋ ಇದ್ಯಾಕೆ ಹಿಂದಕ್ಕೆ ಹೋಗ್ತಾ ಇದೆ? ಈ ಕಾರ್ಯ ಹಿಂದೆ ವೇಗವಾಗಿ ಹೋಗ್ತಾ ಇದೆ. ಅದೇ ನಿನ್ ಬುದ್ಧಿ. ಅಯ್ಯೋ ಅದಲ್ಲ, ಅದು ಗಾಳಿಲಿ ಜುರ್ ಜುರ್ ಅಂತ ಹೋಗುತ್ತಲ್ಲ. ಸೊಳ್ಳೆ ಅಯ್ಯೋ ತಾನೆ. ಅದಲ್ಲ, ಅದು ಹೋಗ್ಲಿ ಬಿಡಿ ರಾಜ್ರೆ, ನಾವ್ ಹಿಂದೆ ತಿರುಗಿ ನೋಡ್ತೀವಿ. ಲೋ ಆ ಮುದ್ಕ ಗಾಡಿ ತಗೊಂಡು ಓಡೋದ. ಮಹಾರಾಜ ನಾವು ಹೋಗ್ಬೇಕಾ? ಹೋಗಿರಿ ಅವನ್ನ. ಸರಿ ಮಹಾರಾಜ್. ಅಣ್ಣ, ನಾವಿಬ್ರು ಒಟ್ಟಿಗೆ ಹೇಳಿದ್ವಿ. ಹೌದು ತಮ್ಮ. ತಾತ ಎಸ್ಕೇಪ್ ಆಗಕ್ ಬಿಡ್ಬಾರ್ದು. ದತ್ತ ನಾನ್ ಬಿಡೋದಿಲ್ಲ ನಿನ್ನ. ಹನಿ ಬಿಡ್ಬಿಡ ಅವನ್ನ. ಮೂರ್ಖರ, ನಿಮ್ಗೆ ಈಗಲೇ ಮಜಾ ತೋರಿಸ್ತೀನಿ ರೀ. ತಾತ ಮುಖಕ್ಕೆಲ್ಲ ನೀರ್ ಹಾಕ್ತೀಯಾ? ಈಗ ಮಜಾ ಬಂತಾ? ಹನಿ ಅವ್ನ್ ಏನ್ ಮಾಡಿದ್ರು ಬಿಡೋದ್ ಬೇಡ. ಇನ್ನು ಬೇಕಾದ್ರೆ ತಗೊಳ್ಳಿ. ಬಿಡಲ್ಲ ನಿನ್ನ. ನಿಮಗೆ ಮಾಡ್ತೀನಿ ರೀ. ಅಯ್ಯೋ ಇಲ್ಲೇನೋ ಒಂದಿದೆಯಲ್ಲ, ಇದನ್ನ ಎಳೆದ್ ನೋಡ್ತೀನಿ. ಮುದಿಯ ಯಾರು ನನ್ನ ತಡೆಯಕ್ಕಾಗಲ್ಲ. ಇನ್ನೇನ್ ಕಾದಿದೆಯೋ? ಅವನ್ನ ಇಟ್ಕೊಳ್ಳೋಣ ಬನ್ನಿ. ಅತಿ ಏನಪ್ಪ ಹಿಂಗಾಗ್ತಿದೆ ಇದು? ನಮ್ಗೆ ಎಷ್ಟೊಂದು ಶಕ್ತಿ ಇದೆ. ಶಕ್ತಿ ಅಲ್ಲ ಹನಿ, ಕಾರ್ ಪೆಟ್ರೋಲ್ ಖಾಲಿ ಆಗ್ಬಿಟ್ಟಿದೆ. ಅದಕ್ಕೆ ಕಾರ್ ನಿಂತ್ಕೊಂಡಿದೆ. ಈಗ ಓಡ್ಲೇಬೇಕಲ್ಲಪ್ಪ. ಹಿಡ್ಕೊಳ್ಳಿ ಅವನ್ನ.
ನನ್ ಯಾಕೋ ಹಿಡ್ಕೋತೀರಾ? ಬಿಡ್ರು ನನ್ನ. ಈಗ ಮುಂದೆ ನಿನಗಿದೆ, ಬಾ ಜೈಲಿಗೆ. ನಾವಿಬ್ರು ಇವನಿಂದ ಜಗಳಾಡಿದ್ವಿ, ಮತ್ತೆ ನಾವಿಬ್ರು ಒಂದಾದ್ವಿ, ಮತ್ತೆ ಈ ಕಾರು ನಮ್ ಕಡೆಯಿಂದ ನಿಮ್ಗೆ ಬಹುಮಾನ. ವಾ, ನಮ್ ಗಿಫ್ಟ್ ನ ನಮ್ಗೆ ವಾಪಸ್ ಕೊಡ್ತಾ ಇದ್ದಾರೆ. ಬಹಳ ದೊಡ್ಡ ಮನ್ಸು ಸ್ವಾಮಿಗಳೇ ನಿಮ್ದು. ಯಾವ ಬಾಗ್ಲಿಂದ ಬಂದಿದ್ವೋ ಆ ಬಾಗ್ಲಿಂದಾನೇ ವಾಪಸ್ ಹೋಗೋಣ. ನಿಮ್ಮೆಲ್ರಿಗೂ ತುಂಬಾ ಧನ್ಯವಾದ. ನಮ್ಮಿಬ್ಬರನ್ನ ಮತ್ತೆ ಒಂದ್ ಮಾಡಿದ್ರಿ. ಮಹಾರಾಜ್ರೆ, ನೆನ್ಪಿರ್ಲಿ, ಬೇರೆಯವ್ರ ಮಾತಿಗೆ ಯಾವತ್ತೂ ಕಿವಿ ಕೊಡಬೇಡಿ. ನಿಮ್ ಬುದ್ಧಿ ನಿಮ್ ಕೈಯಲ್ಲಿರ್ಲಿ. ಇವ್ರಲ್ಲಿ ಸ್ವಲ್ಪನಾದ್ರೂ ಬುದ್ಧಿ ಇದ್ದಿದ್ರೆ ಯಾಕೆ ಜಗಳ ಆಡ್ತಿದ್ರು? ಇವರು ನನಗಿಂತ ದೊಡ್ಡ ಕತ್ತೆಗಳು.